ಇನ್ನು ಪ್ರಜ್ವಲ್ ರೇವಣ್ಣ ನಂತರ ಸೂರಜ್ ರೇವಣ್ಣ ಸರದಿ. ಯಾಕಂದ್ರೆ ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ಈಗ ಒಂದು ಆರೋಪ ಕೇಳಿ ಬಂದಿದೆ. ಸೊ ಯಾರು ಆರೋಪವನ್ನ ಮಾಡಿದಾರೋ ಸೂರಜ್ ರೇವಣ್ಣ ಒಬ್ಬ ಆಪ್ತರಿಂದ ಅವರ ವಿರುದ್ಧ ಪ್ರತಿದೂರು ಕೂಡ ದಾಖಲಾಗಿದೆ. ಸೂರಜ್ ರೇವಣ್ಣ ನನಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಬ್ಬ ವ್ಯಕ್ತಿ SP ಗೆ ದೂರನ್ನ ನೀಡಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಸೂರಜ್ ರೇವಣ್ಣ ಅವರ ಆಪ್ತ ಕೂಡ ಠಾಣೆಗೆ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂಥದ್ದು ಅಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತಲ್ಲ, ಅದೇ ರೀತಿಯಾದಂತಹ ಆರೋಪ ಈಗ ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ಕೇಳಿ ಬಂದಿರುವಂಥದ್ದು. ಆತ ಕೂಡ ನನಗೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಬ್ಬ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ಸೂರಜ್ರಿಂದಲೂ ಕೂಡ ಈಗ ಪ್ರತಿ ದೂರು ದಾಖಲಾಗಿದೆ. ಸಂತ್ರಸ್ತ ಯುವಕ ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಟ್ಟಿರುವಂಥದ್ದು. ಜೊತೆಗೆ ಈಗ ಸೂರಜ್ ರೇವಣ್ಣ ತಮ್ಮ ದೂರಿನಲ್ಲಿ ತಿಳಿಸ್ತಾ ಇರುವಂತಹ ವಿಚಾರ ಏನಂದ್ರೆ, ನನಗೆ ಒಬ್ಬ ವ್ಯಕ್ತಿ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, 5 ಕೋಟಿ ರೂಪಾಯಿ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಾನು ಲೈಂಗಿಕ ದೌರ್ಜನ್ಯ ಆರೋಪವನ್ನು ಹೊರಿಸ್ತೀನಿ ಅನ್ನುವಂಥದ್ರ ಬಗ್ಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೂರಜ್ ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ.